ಮೊನ್ನೆಯಷ್ಟೇ ಒಂದು ಕಡೆ ಹೋದಾಗ ಒಂದು ಹೋಟ್ಲಲ್ಲಿ ಇದ್ದೆ ನಾನು. ಹೋಟ್ಲಿಗೆ ತಿಂಡಿ ತಿನ್ನೋಕ್ಕಂತ ಹೋದೆ. ತಿಂಡಿ ತಿಂತಿರೋ ಮಧ್ಯದಲ್ಲಿ ಆ ಹೋಟೆಲ್ನ ಮಾಲೀಕರು ಇಲ್ಲಿ ಬರಬೇಡ ಇಲ್ಲಿ ಬರಬೇಡ ಇಲ್ಲಿ ಬರಬೇಡ ಅಂತ ಹೇಳ್ತಿದ್ರು. ನಾನು ಯಾರಿಗಪ್ಪ ಇವರು? ಆ ಕಡೆ ನೋಡ್ತೀನಿ, ಯಾವುದೋ ಒಂದು ಮಾನಸಿಕ ಅಸ್ವಸ್ಥನನ್ನು ನೋಡಿ ಅವರೊಂದು ಮಾತು ಹೇಳಿದರು. ನಾನು ಕೇಳಿದೆ, ಯಾಕೆ ಓಡಿಸ್ತಾ ಇದ್ದೀರಾ ಸರ್ ಅಂತ. ಅದಕ್ಕೆ ಅವ್ರು ಹೇಳಿದರು, ಹುಚ್ಚ ಸರ್ ಅವನು. ನಾನು ಕೇಳಿದೆ, ಏನಾಯ್ತು ಅವ್ರಿಗಂತ. ಅವ್ರ ಮನೆಯವರೆಲ್ಲ ಹೇಳ್ತಿದ್ರು, ಅವ್ರ ಮನೆಯವರೆಲ್ಲ ನನಗೆ ಪರಿಚಯ ಇದೆ, ಅವ್ರ ಅಣ್ಣ ಹೇಳ್ತಿದ್ರು ಅವನು ಬೇಕಂತಲೇ ಮಾಡೋದು, ಬೇಕಂತಲೇ ಹೇಗೆ ತಿರುಗಾಡ್ತಿದ್ದಾನಂತ. ಒಂದು ಮಾತು, ಯಾರಾದರೂ ಬೇಕಂತ ರಸ್ತೆಯಲ್ಲಿ ಓಡಾಡ್ತಾರ ಸ್ವಾಮಿ, ಮಾನಸಿಕ ಅಸ್ವಸ್ಥರ ಥರ. ನಾವು ಹೇಳೋದಿಷ್ಟೇ, ಆ ವ್ಯಕ್ತಿಯ ಮನಸ್ಸಲ್ಲಿ ಎಷ್ಟು ನೋವಾಗಿದೆಯೋ, ಆ ವ್ಯಕ್ತಿಯ ಮನಸ್ಸಿಗೆ ಎಷ್ಟು ಗಾಯ ಆಗಿದೆಯೋ, ಆ ವ್ಯಕ್ತಿಯ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಾವು ತಿಳ್ಕೊಳ್ಳಲ್ಲ ನೋಡಿ. ನಮ್ಮ ಮನಸ್ಸಿಗೆ ಬರೋದೇನು, ಆತ ಒಬ್ಬ ಹುಚ್ಚ, ಆ ಹುಚ್ಚನಿಗೆ ನಾವು ನೀನು ಹೋಗು ಸರಿಯಲ್ಲ. ಆ್ಯಂಡ್ ನಿಜವಾದ ಹುಚ್ಚರು ನಾವುಗಳು. ಆತ ಹೇಗಿದ್ದಾನೆ, ಆತನಿಗೆ ನೋವು ಏನಾಯಿತು, ಆತನಿಗೆ ಆ ಪರಿಸ್ಥಿತಿಗೆ ಬರಲು ಕಾರಣ ಯಾರು ತಿಳ್ಕೊಳ್ಳೋಕೆ ರೆಡಿ ಇಲ್ಲ ನಾವು. ನಾವೇ ಕಮೆಂಟ್ ಮಾಡ್ತೀವಿ ನೋಡಿ, ಅವನು ಸರಿ ಇದ್ದಾನೆ ಬೇಕಂತ ತಿರುಗಾಡ್ತಾನಂತ. ತಪ್ಪು.